ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಯೂಟ್ಯೂಬ್ನ ವಿಡಿಯೋಗೆ ವೆಲ್ಕಮ್ ಟು ಆಲ್. ಇವತ್ತು ನಮ್ಮ ಚಿಕ್ಕಮಗಳೂರು ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ದೇವ್ರ ಸೇವೆ ಪೊರ ಅಂತ ಏನು ಕರಿತೀವಿ ನಾವು ಹಾಸನ ಕಡೆ, ಅದನ್ನು ಇಟ್ಕೊಂಡಿದ್ರು. ಸೊ ನಾನು ನಮ್ಮ ಹಸ್ಬೆಂಡ್ ನನ್ನ ಮಗ ಹೋಗ್ತಿದ್ವಿ. ನಮ್ಮ ಅತ್ತೆ ನಮ್ಮ ಮಾವ ಇದ್ದವರೆಲ್ಲ ಬೆಳಗ್ಗೆನೇ 4 ಗಂಟೆಗೆ ಎದ್ದೋಗಿದ್ರು. ಮನೆ ಹತ್ರ ಕೆಲಸ ಐತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನಾವು ಲೇಟಾಗಿ ಹೊರಟ್ವಿ. ಒಂದು 9 ಗಂಟೆ 9:30 ಹಂಗೆ ಹೊರಟ್ವಿ. ಹೋಗೋ ದಾರಿ ವ್ಯೂ ಇದು ತುಂಬ ಚೆನ್ನಾಗೈತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಿನಿ ಮಲೆನಾಡಂಗಿತ್ತು. ಅದರಲ್ಲೂ ಮಳೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ಕಬ್ಬಾಳಿಗೆ ಹೋಗೋ ದಾರಿಲಿ. ಏಕೆಂದರೆ ಅಲ್ಲಿ ಹೋಗಿ ನೋಡಿ ಕಬ್ಬಾಳಮ್ಮನ ಬೆಟ್ಟ, ಅಲ್ಲಿ ವಾತಾವರಣ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದ ಹತ್ರ ಹೋದರೆ ತುಂಬ ರಶ್ಶು. ಜನ ವೆಹಿಕಲ್ ಎಲ್ಲಿವರೆಗೂ ಪಾರ್ಕ್ ಮಾಡಿದರು ಅಂತ ಅಂದರೆ ಫುಲ್ಲು ಅದು ಕಬ್ಬಾಳು ಊರು ಬಿಟ್ಟು ಮುಂದಕ್ಕೂ ಪಾರ್ಕ್ ಮಾಡಿಬಿಟ್ಟಿದ್ರು. ನಮಗಿವತ್ತು ದರ್ಶನ ಆಗಲ್ಲ ಅಂತ ಗೊತ್ತಿತ್ತು. ಯಾಕಂದರೆ ಅಡುಗೆ ಮನೆ ಹತ್ರ ಹೋಗಿ ಅಲ್ಲೂ ಸ್ವಲ್ಪ ಕುಕ್ಕಿಂಗಿಗೆಲ್ಲ ಹೆಲ್ಪ್ ಮಾಡಬೇಕಿತ್ತು ನಾವು. ನಮ್ಮನೆ ಫಂಕ್ಷನ್ ಆಗಿರೋದ್ರಿಂದ ಹಾಗೂ ನಾವು ಏನು ಮಾಡಿದ್ವಿ, ನಾನು ನಮ್ಮ ಮನೆಯವರೆಲ್ಲ ದೇವಸ್ಥಾನದ ಮುಂದೆನೇ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಹೋದ್ವಿ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಅದನ್ನು ಮುಗಿಸ್ಕೊಂಡು ನಾವು ವಾಪಸ್ ಚೌಟ್ರಿ ಹತ್ರ ಬಂದ್ವಿ. ನಾವು ಬರೋ ಅಷ್ಟರೊಳಗಡೆ ಇಡ್ಲಿ ಟಿಫನ್ಗೆ ಅಂತ ಚಟ್ನಿ ಮಾಡಿದರು, ಇಡ್ಲಿ ಚಟ್ನಿನ ಮತ್ತು ಹಾಕೊಟ್ರು. ಹೋದ್ವಿ, ತಿಂದು ಮುಗಿಸ್ಕೊಂಡು ನಾನು ಏನು ಅಂದರೆ ನಾನ್ ವೆಜ್ ತಿಂದಿರೋರಿಗೆ ವೆಜಿಟೇರಿಯನ್ ಸ್ವಲ್ಪ ಊಟ ಮಾಡಿದ್ವಿ. ಸೊ ಪಲಾವು ಬೀನ್ಸ್ ಪಲ್ಯ ಕೋಸಂಬರಿ ಎಲ್ಲ ಮಾಡಿಕೊಂಡು ಎಲ್ಲ ಸೇರಿಕೊಂಡು, ಜೊತೆಗೆ ಅಲ್ಲಿ ನಾನ್ ವೆಜ್ ಊಟ ಅಂದರೆ ಗೊತ್ತಲ್ಲ, ಇಡ್ಲಿ ಬೋಟಿ ಬಿರಿಯಾನಿ ಮಟನು ಮತ್ತು ಚಿಕನ್ ಪೆಪ್ಪರ್ ಡ್ರೈ ಎಲ್ಲ ಮಾಡಿದರು. ಊಟ ತುಂಬಾ ಚೆನ್ನಾಗಿತ್ತು. ಆವಾಗ ಜನ ಬರ್ತಾಯಿದ್ರು. ಇಲ್ಲಿ ನನ್ನ ಮೈದನು ನನ್ನ ಮಗನೂ ಆಟ ಆಡಿಕೊಂಡು ಕಿತ್ತಾಡ್ತಾಯಿದ್ರು ಇಬ್ಬರೂ. ಸೊ ನಾವು ಅಡುಗೆ ಎಲ್ಲ ಮಾಡಿ ಆಚೆ ಕೂತಿದ್ವಿ ಸ್ವಲ್ಪ ವೆಯ್ಟ್ ಮಾಡಿಕೊಂಡು. ಎಲ್ಲರದು ಊಟ ಬಡಿಸಾದ್ಮೇಲೆ ಕೊನೆಯಲ್ಲಿ ನಮ್ಮದು ಊಟ ಮನೆ ಜನದ್ದು ಅದೇ ಅಲ್ವಾ. ಆದರೆ ಊಟ ನಿಜವಾಗ್ಲೂ ಸೇರಲ್ಲ ನಾನ್ ವೆಜ್ ಮಾಡಿದಾಗ. ನಮ್ಮ ಮನೇಲೇ ನಾವು ಮಾಡಿದಾಗ ಊಟ ನಾನ್ ವೆಜ್ಜು ಅಷ್ಟು ಈಸಿಯಾಗಿ ಸೇರಲ್ಲ. ಊಟನ ಮುಗಿಸ್ಕೊಂಡು ನಾವು ವಾಪಸ್ ಅಲ್ಲಿರೋ ಐಟಮ್ಸ್ ಎಲ್ಲ ತೆಗೆದು ಹಾಕ್ಬಿಟ್ಟು ಎಲ್ಲರೂ ಅವ್ರವ್ರ ಗಾಡೀಲಿ ಅವ್ರವ್ರು ಹೊರಟ್ರು. ನಾವು ಲಗೇಜ್ನ ಪ್ಯಾಕ್ ಮಾಡ್ಕೊಂಡು ವಾಪಸ್ ಬಂದ್ವಿ. ಇದು ನಾವು ಥ್ಯಾಂಕ್ ಯು. ಇದಾದಮೇಲೆ ಮಾರನೇ ಬೆಳಗ್ಗೆಗೆ ಮತ್ತು ನಮ್ಮ ಮಾವ ಹೊಲ್ದ ಹತ್ರ ಹೋಗ್ತಾಯಿದ್ರು ಮೆಣಸಿನ ಸಸಿ ನೆಡೋಕ್ಕೆ ಅಂತ, ಮನೆ ಯೂಸ್ಗೆ ಅಂತ ಮಾಡ್ಕೊತೀವಿ ನಾವು. ಸಂಜೆ ನಮ್ಮ ನಾದಿನಿ ಮತ್ತು ಅವ್ರ ಹಸ್ಬೆಂಡನ್ನ ಸುಮ್ಮನೆ ಟೀ ಸ್ನ್ಯಾಕ್ಸಿಗೆ ಅಂತ ಕರೆದಿದ್ವಿ. ಅದರ ಜೊತೆಗೆ ನಾವು ಮನೇಲಿ ಫಸ್ಟ್ ಟೈಮ್ ಏನು ಅಂದರೆ ಮಶ್ರೂಮ್ ಮಂಚೂರಿ ಟ್ರೈ ಮಾಡಿದ್ವಿ. ಚೆನ್ನಾಗಿ ಬಂತು ಮಶ್ರೂಮ್ ಮಂಚೂರಿ. ನಾವು ಬಜ್ಜಿ ಮಾಡುವಾಗ ನಾರ್ಮಲ್ ಏನು ಅಂದರೆ ನುಗ್ಗೆ ಸೊಪ್ಪು ಹಾಕೋತೀವಿ, ಕರ್ಬೇವಿನ ಸೊಪ್ಪು ಟೇಸ್ಟಿ ಚೆನ್ನಾಗಿರುತ್ತೆ ಅಂತ. ಮಶ್ರೂಮ್ ಮಂಚೂರಿ ಮುಗಿಸ್ಕೊಂಡ್ವಿ. ಗೊತ್ತಿರುತ್ತೆ ಅನಿಸುತ್ತೆ ನಾರ್ಮಲಿ, ಇವಾಗೇನು ಯೂಟ್ಯೂಬ್ ಓಪನ್ ಮಾಡಿದ್ರೆ ಎಲ್ಲ ಮಂಚೂರೀಸು ಓಪನ್ ಆಗುತ್ತೆ. ಮಾಮೂಲಿ ಏನು ಮಶ್ರೂಮ್ನ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ನಾವು ಅದಕ್ಕೆ ಆನಿಯನ್ನು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಸಾಸು ಸೋಯಾ ಸಾಸು 2 ಆ್ಯಡ್ ಮಾಡಿಕೊಂಡು ಪೆಪ್ಪರ್ ಕರ್ಬೇವು ಹಾಕ್ಕೊಂಡು ಕರೆದಂಥ ಮಶ್ರೂಮ್ನ ಹಾಕ್ಕೊಂಡ್ವಿ. ಮಶ್ರೂಮ್ ಹಾಕ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ಮತ್ತು ಕರಿಬೇವು ಸ್ವಲ್ಪ ಪೆಪ್ಪರು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಅದೊಂದು ಸ್ವಲ್ಪ ಕ್ರಿಸ್ಪಿ ಥರ ಬರಬೇಕು. ಆ ಥರ ಮಾಡಿದ್ರೇ ಅದು ಮಶ್ರೂಮ್ ಮಂಚೂರಿ ಚೆನ್ನಾಗಿ ಏನು ಅಂದರೆ ಎಲ್ಲ ಚೆನ್ನಾಗೈತೆ ಅಂತ ತಿಂದರು. ಮಾಡಿದೆ ಸ್ವಲ್ಪ ಫಸ್ಟ್ ಟೈಮು. ಸೊ ಚೆನ್ನಾಗೈತೆ ಅಂತ ತಿಂದರು, ಖಾಲಿ ಆಯಿತು. ಅದಾದಮೇಲೆ ನೆಕ್ಸ್ಟು ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿಕೊಂಡು ಅವರಿಗೆ ನಾವು ಬಜ್ಜಿ ಮಾಡ್ಕೊಂಡ್ವಿ. ಬಜ್ಜಿ ಮಾಡ್ದಂಗೆ ಖಾಲಿ ಆಗಿದ್ದೇ ಗೊತ್ತಾಗಲಿಲ್ಲ. ಬೇಯಿಸಿ ಕೊನೆಗೆ ಇನ್ನೂ ಇಟ್ಟು ಸ್ವಲ್ಪ ಉಳಿದಿತ್ತು. ನಾವೇನು ಮಾಡಿದ್ವಿ, ತಗೊಂಡೋಗಿ ಹಾಕಿದ್ವಿ ಆಚೆ. ಎಷ್ಟು ಅಂತ ನಿಂತ್ಕೊಂಡು ಮಾಡೋಕ್ಕಾಗುತ್ತೆ ಅಲ್ವಾ. ಹೆಣ್ಮಕ್ಳು ಅಡುಗೆ ಮನೆ ಬಿಟ್ಟರೆ ಪಾತ್ರೆ ತೊಳೆಯೋದು ಇದೇ ಕೆಲಸ ಆಗೋಯ್ತದೆ. ಥ್ಯಾಂಕ್ ಯು ಎಲ್ಲರಿಗೂ. ವೆಲ್ಕಮ್.